ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಅಡ್ಜರ್ನ್ಮೆಂಟ್ ಮೋಷನ್ ಅನ್ನು ವಿರೋಧ ಪಕ್ಷದವರು ಮತ್ತು ಜನತಾದಳ ಎಸ್ ಪಕ್ಷದವರು ಅವರು ಒಂದು ಅಡ್ಜರ್ನ್ಮೆಂಟ್ ಮೋಷನನ್ನು ಕೊಟ್ಟಿದ್ದರು. ಅದನ್ನು ನೀವು ಅದು ಆ್ಯಕ್ಚುಲಿ ಅಡ್ಜರ್ನ್ಮೆಂಟ್ ಮೋಷನ್ಗೆ ಬರಲ್ಲ, ಆದರೆ ನೀವು 69 ಕನ್ವರ್ಟ್ ಮಾಡಿದ್ದೀರಿ. 69 ಮೇಲೆ ಸುಮಾರು 38 ಜನ ಮಾನ್ಯ ಶಾಸಕರುಗಳು ಮಾತನಾಡಿದ್ದಾರೆ. 38 ಜನ. ಅದರಲ್ಲಿ ವಿರೋಧ ಪಕ್ಷದವರೇ ಜಾಸ್ತಿ ಮಾತಾಡಿದ್ದಾರೆ. ನಮ್ಮ ರೂಲಿಂಗ್ ಪಾರ್ಟಿಯವರು ಕೂಡ ಮಾತಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇಡೀ ರಾಜ್ಯದ ಅಭಿವೃದ್ಧಿ ಆಗಿಲ್ಲ ಅಂತ ಒಂದು. ಎರಡನೇದು, ಗ್ಯಾರಂಟಿ ಯೋಜನೆಗಳನ್ನು ನೀವು ಜಾರಿಗೆ ತಗೊಂಡ್ಬಂದಿರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ಆಮೇಲೆ ಮಳೆ ಈ ಸಾರಿ ಕಳೆದ ವರ್ಷ ಈ ವರ್ಷ ಹೆಚ್ಚು ಮಳೆ ಬಿದ್ದಿದೆ. ಮುಂಗಾರಿನಲ್ಲಿ ಕೂಡ ಈ ಸಾರಿ ಫ್ರೀ ಮಾನ್ಸೂನ್ ಅಂತಲೇ ಶುರುವಾಗ್ಬಿಡ್ತು. ಫ್ರೀ ಮಾನ್ಸೂನ್ ಪೀರಿಯಡ್ನಲ್ಲೇ ಮಳೆ ಜಾಸ್ತಿ ಆಗ್ಬಿಡ್ತು. ಮಾನ್ಸೂನ್ನಲ್ಲೂ ಕೂಡ ಜಾಸ್ತಿ ಆಯಿತು. ಈ ಸಾರಿ ಮಾನ್ಸೂನು ಮುಂಚಿತವಾಗಿ ಪ್ರಾರಂಭ ಆಗ್ಬಿಡ್ತು. ಹಾಗಾಗಿ ಮಳೆ ರಾಜ್ಯದ ಎಲ್ಲ ಕಡೆ ಮಳೆ ಬಿದ್ದಿದೆ. ಒಂದೊಂದು ಸ್ವಲ್ಪ ಕೆಲವು ಕಡೆಗಳಲ್ಲಿ, ಬಹುತೇಕ ಕಡೆಗಳಲ್ಲಿ ಅತಿವೃಷ್ಟಿಯಾಗಿದೆ. ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಿದ್ದಿದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು KRS ಇಂದ 177.25 TMC ನೀರನ್ನು ಕೊಡಬೇಕಾಗಿತ್ತು ಪ್ರತಿ ವರ್ಷ. ಸರಿಯಾದ ರೀತಿಯಲ್ಲಿ ಮಳೆಗಾಲ ಆದರೆ, ನಾರ್ಮಲ್ ರೈನ್ ಬಿದ್ದರೆ 177.25 TMC ನೀರನ್ನು ಕೊಡಬೇಕಾಗಿತ್ತು. ಈಗಾಗಲೇ ಅದಕ್ಕಿಂತ ಜಾಸ್ತಿ ಹೊರಟೋಗಿದೆ. ನಾವು ಎಷ್ಟು ತಮಿಳುನಾಡಿಗೆ ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಹೋಗಿದೆ. ಇನ್ನು ಬಂದ ನೀರೆಲ್ಲ, ಜಲಾಶಯ ತುಂಬಿ ಬಂದ ನೀರೆಲ್ಲ ತಮಿಳುನಾಡಿಗೆ ಹೋಗೋದು. ಅದಕ್ಕೋಸ್ಕರನೇ ಮೇಕೆದಾಟು ಯೋಜನೆಯನ್ನು ಮಾಡಬೇಕು ಅಂತ ಇದ್ದದ್ದು. ನಾವು ಮೇಕೆದಾಟು ಯಾಕೆ ಮಾಡಬೇಕು ಅಂತಂದರೆ, ಇಂಥ ಪರಿಸ್ಥಿತಿನಲ್ಲಿ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕಲ್ಲ. ಗೊತ್ತಿಲ್ಲ ತಮಿಳುನಾಡಿನವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವರಿಗೆ 177.25 TMC ನೀರು ಅಷ್ಟಕ್ಕೆ ಮಾತ್ರ ಅವ್ರಿಗೆ ಹಕ್ಕುದಾರರು. ಟ್ರಿಬ್ಯುನಲ್ ಹೇಳಿರೋದು ಅಷ್ಟೇನೆ, ಸುಪ್ರೀಂ ಕೋರ್ಟ್ ಹೇಳಿರೋದು ಇದನ್ನೇ. ನಾವು ಮೇಕೆದಾಟು ಯೋಜನೆ ಮಾಡೋದ್ರಿಂದ ಸುಮಾರು 67 TMC ನೀರನ್ನು ಹಿಡಿದಿರ್ತೀವಿ ಮೇಕೆದಾಟುನಲ್ಲಿ. ಅದು ಕುಡಿಯೋ ನೀರಿಗೂ ಆಗ್ತದೆ. ಆಮೇಲೆ ಒಂದು ವೇಳೆ ಅನಾವೃಷ್ಟಿ ಆದರೆ ಕರ್ನಾಟಕದಲ್ಲಿ ಈ ರಿಸರ್ವ್ ಮಳೆಗಾಲದಲ್ಲಿ ನೀರು ಬಂದಿರ್ತದಲ್ಲ, ಶೇಖರಣೆ ಮಾಡಿರ್ತೀವಲ್ಲ, ಅದನ್ನು ಬಿಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಒಂದು ವೇಳೆ 177 TMC 177.25 TMC ನೀರು ಕೊಡೋಕ್ಕಾಗದೆ ಹೋದರೆ ಅದನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಐ ಡೋಂಟ್ ಥಿಂಕ್ there will be no harm to Tamil Nadu. I don't know why they are opposing it. ಗೊತ್ತಿಲ್ಲ ನನಗೆ. ಸೊ ನಾನು ಈಗಲೂ ಅವರಲ್ಲಿ ಮನವಿ ಮಾಡ್ತೀನಿ, ಅಪೋಸ್ ಮಾಡೋದು ಬೇಡ. ಇದಕ್ಕೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಸೊ ಅದನ್ನು ನಾನು ಹೆಚ್ಚಾಗಿ ಇದನ್ನು ದಂಸಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಉದಾಹರಣೆಯಾಗಿ ಹೇಳಿದೆ ಅಂತಂದರೆ, ಈ ಸಾರಿ ಮಳೆ ಜಾಸ್ತಿ ಬಂದಿದೆ, ಜಲಾಶಯಗಳೆಲ್ಲ ತುಂಬಿದೆ. ಕಾವೇರಿ ಜಲಾಯನ ಪ್ರದೇಶ, ಕೃಷ್ಣ ಜಲಾಯನ ಪ್ರದೇಶ, ಗೋದಾವರಿ ಜಲಾಯನ ಪ್ರದೇಶ, ಎಲ್ಲ ಕಡೆಗಳು ಕೂಡ ಇವತ್ತು ಮಳೆ ಬಂದು ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ.
ನಾವು ಹೆಚ್ಚು ನೀರನ್ನು ಕೆಳಗಡೆಗೆ ಹರಿಯಕ್ಕೆ ಬಿಡ್ತಾ ಇದ್ವಿ. ಈಗ ತಮಿಳುನಾಡಿಗೆ ಹೆಚ್ಚು ನೀರು ಹೋಗುತ್ತೆ, ತುಂಗಭದ್ರಾ ಡ್ಯಾಮ್ನಿಂದ ಹೆಚ್ಚು ನೀರು ಹೋಗುತ್ತೆ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅಪ್ಪರ್ ಕೃಷ್ಣಕ್ಕೆ ಮಹಾರಾಷ್ಟ್ರದಲ್ಲಿರೋದು, ಅಲ್ಲಿಗೆ ನೀರು ಅಲ್ಲೂ ಬರ್ತಾ ಇದೆ. ಸುಮಾರು 2 ಲಕ್ಷ ಕ್ಯೂಸೆಕ್ಸ್ ವಾಟರ್ ಬರ್ತಾ ಇದೆ. 2 ಲಕ್ಷ ಕ್ಯೂಸೆಕ್ಸ್ ವಾಟರ್ ನಾವೆಲ್ಲನೂ ತರದು ಹಿಡ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ಅನೇಕ ಜನ ಮಾನ್ಯ ಸದಸ್ಯರುಗಳು ಅತಿವೃಷ್ಟಿ ಬಗ್ಗೆ ಮಾತನಾಡಿದ್ದಾರೆ. ಮತ್ತೆ ಬೆಳೆ ನಷ್ಟ ಆಗಿದೆ, ಜಾನುವಾರುಗಳಿಗೆ ನಷ್ಟ ಆಗಿದೆ, ಮನೆಗಳೆಲ್ಲ ಬಿದ್ದೋಗಿದ್ದಾವೆ ಅಂತೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾನು ಬಹುಶಃ ಬೆಂಗಳೂರು ನಗರದ ಬಗ್ಗೆ DK ಶಿವಕುಮಾರ್ ಅವರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು, ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕಂತಂದರೆ ಹೆಚ್ಚಾಗಿ ಬೆಂಗಳೂರು ನಗರದ ಬಗ್ಗೆನೇ ಮಾನ್ಯ ಸದಸ್ಯರುಗಳು ಮಾತಾಡಿರೋದು. ಅವರು ಉತ್ತರ ಕೊಟ್ಟಿದ್ದಾರೆ, ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಭಾಳ ಜನ ಮಾನ್ಯ ಸದಸ್ಯರುಗಳು ವಿರೋಧ ಪಕ್ಷದವರು ಹೆಚ್ಚಾಗಿ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾನು ಈ ಸಾರಿ ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ರಸ್ತೆಗಳ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ಸೇತುವೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ 8,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಹಂಚ್ತೀನಿ. ಇವ್ರಿಗೆ ಅನುಮಾನ ಏನು ಅಂತಂದರೆ, ಇವರಿದ್ದಾಗ ಕೊಡಲಿಲ್ಲ, ನೀವು ಅಧಿಕಾರದಲ್ಲಿದ್ದಾಗ ಅಪೋಸಿಷನ್ ಅವ್ರಿಗೆ ಸರಿಯಾಗಿ ಕೊಡಲಿಲ್ಲ. ಬೆಂಗಳೂರಿನಲ್ಲೆಲ್ಲ ಕೊಟ್ಟಿರ್ಬೋದು. ನೀವು ಬೆಳಗಾವಿಗೆ ಕೊಟ್ಟಿದ್ದೀರಲ್ಲ, ಅದೊಂದು ಲೆಕ್ಕ ತಗೊಂಬಿಡಿ ಸಾಕು. ಬೆಳಗಾವಿಗೆ ಕೊಟ್ಟಿರೋದು ಒಂದೇ ಒಂದು ಲೆಕ್ಕ ತಗೊಳ್ಳಿ. ಏನು ಬೆಳಗಾವಿಗೆ ಅನುದಾನ ಕೊಟ್ಟಿದ್ದೀರಲ್ಲ ನಮ್ಮ ಸರ್ಕಾರ ಇದ್ದಾಗ, ಅದೊಂದು ಲೆಕ್ಕ ತಗೊಳ್ಳಿ ಅಂದೆ. ಏನಪ್ಪ ನಿಮ್ಗೆಲ್ಲ ಕೊಟ್ಟಿದ್ದಾರೆ? ನಾವೀಗ ಕೊಟ್ಟಿದ್ದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಕೊಡ್ಲಿಲ್ಲ. ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ, ರೆಕಾರ್ಡಲ್ಲಿ ಇದೆ ಸರ್. ಅದು ಏನ್ರಿ ಸರ್ಕಾರ ಸರ್, ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದನ್ನ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ನಮ್ಗೆ ಕೊಟ್ಟಿದ್ದನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಈಗ ವಾದ ಬೇಡ ಸರ್. ಈಗ ಅಲ್ಲ, ಅವ್ರು ಹೇಳಿದ್ದಾರೆ ನನಗೆ ಎರಡು ವರ್ಷ ಆಯಿತು, 2 ವರ್ಷದಿಂದ 20 ಕೋಟಿ ಕೊಟ್ಟಿದ್ದೀರಾ. ನಾನು ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. 2 ವರ್ಷದಲ್ಲಿ 20 ಕೋಟಿ ನನಗೆ ಬಂದಿರೋದು. ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. ಈಗ ಹೇಳಿ. ಮೋರ್ ದೆನ್ 60 ಕ್ರೋರ್ಸ್ ಮೇಲೆ. ಆಮೇಲೆ ಸ್ಟಾರ್ ಮೋಟರ್ ಡ್ರೈವ್ಗೆ 40 ಕೋಟಿ. ಅಶೋಕ್ ಕೂತ್ಕೊಳ್ಳಿ. ಇದು ಕೊಡ್ತಕ್ಕಂಥದ್ದು ಬಜೆಟರಿ ವರ್ಕ್ಸ್ ಇದಾವಲ್ಲ, ಡೆವಲಪ್ಮೆಂಟಲ್ ವರ್ಕ್ಸ್ ಇದೆಯಲ್ಲ, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ನಗರಾಭಿವೃದ್ಧಿ ಇರ್ತಕ್ಕಂಥದ್ದು ಇರ್ಬೋದು, ಅದ್ರ ಜೊತೆಗೆ ಅಡಿಷನಲ್ ಕೊಡ್ತಕ್ಕಂಥದ್ದು ಇದು. ನೀವೇನು ಮಾಡಿದ್ರಿ ಗೊತ್ತಾ? 2,70,000 ಕೋಟಿ ರೂಪಾಯಿ ಹಣ ಇಲ್ದೇನೆ ಮಂಜೂರು ಮಾಡಿಬಿಟ್ರಿ, ಟೆಂಡರ್ ಕರೆದ್ಬಿಟ್ರಿ. 2,70,000 ಕೋಟಿ. ಆಮೇಲೆ ಮುಖ್ಯಮಂತ್ರಿಗಳ ವಿವೇಚನಾ ಅನುದಾನ ಅಂತೇಳಿ 1,66,000 ಕೋಟಿ ರೂಪಾಯಿ ಕೊಟ್ಬಿಟ್ರು. ದುಡ್ಡೇ ಇಲ್ಲ. ಹಂಗಾಗಿ ಪೆಂಡಿಂಗ್ ಬಿಲ್ಸ್ಗಳೆಲ್ಲ ಜಾಸ್ತಿ ಆಗ್ಬಿಡ್ತು. ನಮಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಮಗೆ ಬಿಲ್ ಪಾವತಿ ಮಾಡಿಲ್ಲ ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ಟು, ನೀವು ಮಾಡಿದ ತಪ್ಪಿನಿಂದ ಇವತ್ತು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೆ. ಈ ತಪ್ಪಿನಿಂದ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ್ರಿಂದ ಹಣದ ಮುಗ್ಗಟ್ಟಾಗಿಲ್ಲ, ಹಣದ ಕೊರತೆ ಆಗಿಲ್ಲ. ಹಳೇದು ಬೇಡ ಸರ್. ನೀವು ಬಿಟ್ಟು ಹೋದಾಗ
ನೀವು ಜನತಾದಳ ಇದ್ರಲ್ಲ ಸರ್ಕಾರ, ಅವಾಗ ನಾನು ಎಷ್ಟು ನಾವು ಸಾಲ ಬಿಟ್ಟು ಬಿಟ್ಟು ಈಗೆಲ್ಲ ಬಾಡಿಕೆ ಹೋಗಿರ್ಲಿಲ್ಲ. ಅವಾಗ ಎಷ್ಟು ಸಾಲ ಬಿಟ್ಟು ನಾನು ಹೋಗಿದ್ರಿ? ಬಿಟ್ಟು ಇದು ಹೋಗಿದ್ದಾಗ voting ನಾನು 2013ರಿಂದ 18ರವರೆಗೆ ಇನ್ನು ಬೊಮ್ಮಾಯಿ ಅವರು ಪ್ರಾವಿಷನ್ ಇತ್ತು, ಕೂತ್ಕೊಳ್ಳಿ, 25,000 ಕೋಟಿ ನಿಮ್ಗೆ ಅಂಕಿಅಂಶ ಇದ್ರೆ ಹೇಳಿ. ಪ್ರಾವಿಷನ್ ಇತ್ತು, ಬಿಟ್ಟೋದ್ರು ನಿಮ್ಗೆ. ಇಲ್ಲ ನೋಡಿ, 2013ರಿಂದ 18ರವರೆಗೆ ನಾನು ಮುಖ್ಯಮಂತ್ರಿಯಾಗಿದ್ದೆ, ಹಣಕಾಸು ಮಂತ್ರಿಯಾಗಿದ್ದೆ. ಅದು ಒಂದು ಸುವರ್ಣ ಯುಗ. ಆ 5 ವರ್ಷ ಇತ್ತಲ್ಲ ಅವಧಿ, ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ. ಈಗ ಯಾಕೆ ದುಡ್ಡಿಗೆ ತೊಂದರೆ ಆಗಿದೆ ಅಂತಂದ್ರೆ, ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡಿದ್ದು, ಬಿಲ್ಗಳನ್ನು ಬಿಟ್ಟೋದದ್ದು. ಎರಡನೇದು, ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಆಗಿ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತಿರ್ಲಿಲ್ಲ. ರೀಸನಬಲ್ ಇಡ್ಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ MLAಗಳಿಗೂ ಬರೆದು ಕೊಡದೆ, ರೂಲಿಂಗ್ ಪಾರ್ಟಿಯವರಿಗೆಲ್ಲ ಬರೆದು ಕೊಡದೆ. ಗೊತ್ತಾಯ್ತಾ ಸುರೇಶ್ ಗೌಡ? ತಿಳ್ಕೊ ನೀನು ಸ್ವಲ್ಪ. ಸರ್, ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್? ನಮ್ಮ ಪಾರ್ಟಿಯವರು ಮಾಡಿರ್ಬೋದು, ನಮ್ಗೆ ಯಾಕೆ ಪನಿಷ್ಮೆಂಟ್? ನೆನ್ನೆ ಹೇಳ್ತಿದ್ದಿಲ್ಲ ಸರ್. ನಿಮಗೂ ಬದಾಮಿಗೆ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮವರಿಬ್ರು. ಕೂತ್ಕೊಳ್ರಿ, ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಅಲ್ಲ, ಎಕ್ಸ್ಪೈಲ್ ಆದ್ರೆ ಏನ್ ಸರ್? ಅದಕ್ಕೆ ನೀವ್ ಯಾಕೆ ಬೈತೀರಾ? ಅಲ್ಲ, ಅವ್ರು ಸರ್, ಅವ್ರು ಎಕ್ಸ್ಪೈಲ್ ಆಗಿ ನೀವ್ ಯಾಕೆ ಹೇಳ್ತೀರಾ ಸರ್? ಅಲ್ಲ, ಪಾರ್ಟಿಯಿಂದ ಎಕ್ಸ್ಪೈಲ್ ಅವರು ಶಾಸಕರದಾರ. ಮಂತ್ರಿಗಳೇ, ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ, ತಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು. ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ. ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಯಾವ ಪಾರ್ಟಿಯಿಂದ ಆಗದು? ನೀವು ಯಾವ ಪಾರ್ಟಿಯಿಂದ ಆಗದು? ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಯತ್ನಾಳ್ ಅವರೇ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪ. ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ಪಕ್ಷದ ಹೆಸರು ಹೇಳಿ. ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರ ಈ BJPಗೆ ನುಕ್ಸಾನ ಆಗಬಾರ್ದತ್ ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿದ್ದು ಹೇಳಿ. ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ಹಾಂ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ. ನೀವು ಆಗ್ಬೇಕಂತೀರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳೆಲ್ಲ ಇವ್ರ ಜೊತೆ ಹೋಗಲ್ಲ. ಬಡವರ ವಿರೋಧಿ. ಕೂತ್ಕೊಳ್ಳಪ್ಪ, ಅವ್ರ ಜೊತೆ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣವ್ರು ಕೂಡ ಪಾರ್ಟಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು, ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ. ನಮ್ಮ ಎಲ್ಲ ಜನಾಂಗ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು? ಓಟ್ ಬೇಡ ಅಂತ ಹೇಳೋದು ನಾನೇ ಬಿಡ್ರಿ. ಅದ್ರಾಗೆ ಇವರು ದೇಶದಲ್ಲಿ ಅವರು ಓಟ್ ಬೇಡ ಅಂತ ಹೇಳೋದು ನಾನೇ. ಏನು ಅದಕ್ಕೇನು ಭಯ ಇಲ್ಲ, ಅಂಜಿಕಿಲ್ಲ, ಏನು ಯಾರ್ದು ಬಿಡೇ ಇಲ್ಲ. ಆಯ್ತು ಸರ್, ಸಬ್ಜೆಕ್ಟ್. ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ, ಅಧಿಕಾರಕ್ಕೆ ಬರೋದೂ ಇಲ್ಲ.
ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಪೂರ್ಣವಾಗಿ ಸೋಲ್ತೀರಿ. ನೀವು ಸೋಲ್ತಿರೋ ನಾವು ಸೋಲ್ತೀವೋ, ನಾವು 130 ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ. ಬಹಳ ಸಂತೋಷ. 2028ರಲ್ಲಿ ಯಾವ ಪಾರ್ಟಿಯವರು ಹೇಳಿ? 2028ರಲ್ಲಿ ನಮ್ಮ ಪಕ್ಷನೇ, ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. 100ಕ್ಕೆ 100 ಸತ್ಯ. ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ JDS ಆಗಲಿ, ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ, ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ, ಎರ್ಸ್ಟೈಲ್ ಬಿಜೆಪಿ, ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು. ಮಾನ್ಯ ಅಧ್ಯಕ್ಷರೇ, ಈಗ ಕೋರಂ ಕಡಿಮೆ ಆದಾಗ JDS ಕೇಳಲ್ವಾ ಕೇಳಿ ಸರ್? ಪ್ರಕಾಶ್ ಕೂತ್ಕೊಳ್ಳಿ. ಕೋರಂ ಏನಾದ್ರು ಕಡಿಮೆ ಆದ್ರೆ JDS ಮತ್ತೆ ಕೇಳಲ್ವಾ ತಾವು? ಯಾರು? ಇಲ್ಲ, ನಾವು ಮತ್ತೆ ನೀವು ಬಿಜೆಪಿ ಓದ್ ತಗೊಂಡಾಗ, ಶಾಸಕರಾಗಿ ಓದ್ ತಗೊಂಡಾಗ ಮೇಲೆ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ದೀರಿ. ಸಿದ್ಧಾಂತ ನಮ್ಮ ಹತ್ರ ಇದೆ, ಹೊಂದಾಣಿಕೆ ಇದೆ. ಯಾವ ಸಿದ್ಧಾಂತ ನಮ್ದಿದ್ದೇ ಇದೆ. ನಾನು ಪಕ್ಷ JDS ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು, ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ನೀವು ನೋಡಿ, ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು JDS. ಅದಾದ್ಮೇಲೆ ಈಗ ಎಷ್ಟಿದ್ದೀರಿ? 18ಗೆ ಬಂದಿದ್ದೀರಿ. ಮುಂದಿನ ಸಾರಿ 2-3 ಅದಾದರೂ ಆಗ್ಬೋದು, ಮರ್ಜ್ ಆದರೆ ಆಗ್ಬೋದು, ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬೋದು. ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿದ್ದರು. ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ದೀರಿ. ಮರ್ಜ್ ಮಾಡ್ಕೊಳ್ಬಿಡಿ ಸುಮ್ಮನೆ. ಬಾಬು, ನೀನು ಸಲಹೆ ಮಾಡು ದೇವೇಗೌಡರಿಗೆ. ಲೀಡರ್ ಅಲ್ಲ. ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಈ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು. ಆಯ್ತು, JDS ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, JDS ಪಕ್ಷದಲ್ಲಿ ಬೆಳೆದಂತವ್ರು. ಹೌದು. ಈಗ ರಾಷ್ಟ್ರದ ರವಿಕುಮಾರ್ ಅವರೇ, ಅವ್ರು ಬೇರೆ ರಾಜ್ಯಗಳಲ್ಲಿ ಹೋಗಿ ರವಿಕುಮಾರ್ ಪಕ್ಷ ಕಟ್ಟಿದ್ರೆ ಇಲ್ಲಿ ಎಲ್ಲ ರಾಜ್ಯಕ್ಕೆ ಪಕ್ಷನ ಕಡೆಗಣಿಸೋ ಮಾತುಗಳು ಮಾತಾಡ್ತು. ಚರ್ಚೆ, ರಾಜಕೀಯ ಪಕ್ಷನ ಕಡೆಗಣಿಸೋ ಇಲ್ಲಿ ಚರ್ಚೆ ಬೇಡ. ಈಗ ಇದಕ್ಕೆ ಸಂಬಂಧ, ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ. ಆಯ್ತು, ಹೊರಗೆ ಭಾಷಣ ಮಾಡಿ, ಇಲ್ಲಿ ಅಲ್ಲ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ. ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಯಾಕೆ ಈ ರೀತಿ ಮಾಡ್ತೀವಿ? ಕೂತ್ಕೊಳ್ಳಿ. ಆಯ್ತು, ಗೊತ್ತಾಯ್ತು. ಈಗ ಆಯ್ತು, ಸರಿ. ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ. ಬೇಡ, ಈಗ ಸಿದ್ದರಾಮಣ್ಣವರು ಅದು ತಿರುಗ ಸುತ್ತಿಸ್ತಾವ್ರು ಊರೆಲ್ಲ. ನಾವು ಡೆವಲಪ್ಮೆಂಟ್ ದಯವಿಟ್ಟು ಬೇಡ. ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ, ನಮ್ಮ ಕೈಲೂ ಇಲ್ಲ, ಭಗವಂತನ ಕೈಯಲ್ಲೈತೆ. ಭಗವಂತ ಎಲ್ಲ ಜನಗಳ ಕೈನಲ್ಲಿ. ಆ ಭಗವಂತ ಈ ರಾಜ್ಯದ ಜನ, ಭಗವಂತ ಈ ರಾಜ್ಯದ ಜನತಾ ಜನಾರ್ದನ. ಇದೇ ಸಿದ್ದರಾಮಯ್ಯನವರು 2017 ಇರೋದು, ಮುಂದಿನ ಸರಿನೂ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸೇ ಅಂದ್ರು, ಬರಲೇ ಇಲ್ಲ. ಅದಕ್ಕೆ ಕಳೆದ 30 ವರ್ಷದ ಇತಿಹಾಸ ನೋಡಿ, ರಿಪೀಟೇ ಆಗಿಲ್ಲ, ಯಾರು ರಿಪೀಟ್ ಆಗಿಲ್ಲ. ಅದರಿಂದ ಯಾರು ಪರ್ಮನೆಂಟ್ ಅಲ್ಲ. ಅವತ್ತಿನ ಸನ್ನಿವೇಶ, ಅವತ್ತಿನ ವಾತಾವರಣ, ಅವತ್ತಿನ ಜನಗಳ ಮೂಡು, ಅವತ್ತು ಜನಾರ್ದನ ಹೇಳಿದ್ರಲ್ಲ, MP ಎಲೆಕ್ಷನ್ನಲ್ಲೇ ಒಂಥರ ರಿಸಲ್ಟ್ ಬಂತು.
MLA ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು. ಅದರಿಂದ ಅವತ್ತಿಗೆ ಕಾಯೋಣ, ಆ ಥರ ಬೇಡ. ಅಷ್ಟರಲ್ಲೇನ ನಿಮ್ ಭಯ ಇದ್ರೆ, ಸರ್ಕಾರ ಬಿದ್ದೋತತೆ ಅಂತ ಭಯ ಇದ್ರೆ ನಾವೇನ ಮಾತಾಡೋಣ. ಅವರು 136 ಇದ್ದಾರೆ, ಅವ್ರಿಗೇನೋ ಭಯ ಇರ್ಬೇಕು, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಯಾರೋ ನಾವು ಬಿಜೆಪಿ ಬಂದ್ಬಿಡ್ತಾರೆ ಅಂತ ಏನೋ ಭಯ ಇದ್ರೆ. ಸದ್ಯಕ್ಕೆ ನಿಮಗ್ ಭಯ ಇದೆ. ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಪೂರ್ಣ 5 ವರ್ಷ ನೀವೇ ಮುಖ್ಯಮಂತ್ರಿ ಇರ್ತೀವಿ, ಅದನ್ನ ಹೇಳ್ಬೇಕು. ಕೂತ್ಕೊಳ್ಳಿ ಯತ್ನಾಳ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ನಮಗೆ ಭಯ ಇದೆ ಅಂತ. ನಮ್ಗೆ ಯಾವ ಭಯ ಇರಲಿಲ್ಲ. 141 ಜನ ಸದಸ್ಯರು, 141. ನಿಮ್ಮಲ್ಲಿ 2 ಕಮ್ಮಿ ಆಯ್ತು ಈಗ. 3 ಕಡಿಮೆ ಅದು. ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್. ತಿರ್ಗಿ ಯಾಕೆ ಅಲ್ಲಿ ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರು, ನಮ್ಮಲ್ಲಿ 3 ಜನ ಕಡಿಮೆ ಆದ್ರು, ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರಲ್ಲ ಸರ್ ನಾವು ಸರ್ಕಾರ ಮಾಡಿದಾಗ. 16 ಜನ ಅಲ್ಲ, ಅದು ಬಿಟ್ಟು ನಿಮಗೆ ಗೆಲ್ಲೋ ಶಕ್ತಿ ಇಲ್ವಲ್ಲ. 16 ಜನ ಖರೀದಿ ಮಾಡಿ ಮತ್ತೆ ರಾಜಣ್ಣ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಾನೆ ಅವ್ರೆ. ಈ ಪತ್ರಿಕೆಯವರು ಬಿಡಲ್ಲ. ಯಾಕೆ ನವೆಂಬರ್ ಅದೇನಾಗ್ತದೆ ನೋಡೋಣ. ನಾವು ವಿ ಆರ್ ವೈಟಿಂಗ್ ಫಾರ್ ನವೆಂಬರ್. ಅಲ್ಲಿವರೆಗೂ ನಾವೇನು ಮಾತಾಡೋಣ. ಅಧ್ಯಕ್ಷರೇ, 11 ವರ್ಷಗಳ ಕಾಲ ಇವರು ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2006ರಿಂದ ಸಮ್ಮಿಶ್ರ ಸರ್ಕಾರ ಆಯಿತು, ಅದರಲ್ಲೂ ಪಾರ್ಟ್ನರ್ ಆಗಿದ್ರು. 20 ಮಂತ್ಸ್ ಅಂತ ಆಗಿತ್ತು. ಆಮೇಲೆ 2008ರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ. ಮಾಡಿದ್ರ 113 ಜನ ಗೆದ್ರ, ನೀವು ಗೆಲ್ಲಿಲ್ಲ. ಮತ್ತೆ 2018ರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ, ಮುಂದೇನೂ ಬರಲ್ಲ. ನೀವು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ. ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಮಾನ್ಯ ಸೀಟ್ ಲೀಡ್ ಬಂದಿದ್ದೀರಿ. ಇನ್ನೊಂದು 2 ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು 175 ಸೀಟ್ ಗೆಲ್ತೀವಿ. ಬರ್ದ್ ಮಾಡ್ಕೊಳ್ರಿ, ಹೇಳಿದೀನಿ. ನೆಕ್ಸ್ಟ್ 175 ಸೀಟ್ ಗೆದ್ದೇ ಗೆಲ್ತೀರಿ ನಾವು. ಬರ್ದ್ ಮಾಡ್ಕೊಳ್ರಿ. 5 ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು. ಎಷ್ಟು ಗೆದ್ರಿ ನೀವು? ಏನು ಗೆದ್ದಿಲ್ಲ ನೀವು. ನೀವು ಯಾವಾಗಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದಿಲ್ಲ. ಗೆದ್ದಿಲ್ಲ. ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದವೆಲ್ಲ ಮುಟ್ಟವೆಲ್ಲ ನಾವೇ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಪಂಚಾಯತಿಗಳಲ್ಲಿ ಗೆದ್ದಿಲ್ಲ. ಅದರಿಂದ ನಾವು 3 ಬೈ ಎಲೆಕ್ಷನ್ ನಡೀತಲ್ಲಪ್ಪ. ಯಾಕೆ ನೀವು ಸೋತ್ರಿ? ಚನ್ನಪಟ್ಟಣ ಯಾಕೆ ಸೋತ್ರಿ? ಸಿಗ್ಗಾಂವ್ ಯಾಕೆ ಸೋತ್ರಿ? ಸೇಡಂ ಯಾಕೆ ಸೋತ್ರಿ? ಚನ್ನಪಟ್ಟಣ ಅಲ್ಲಿ ಗೆದ್ದಿದ್ದು ನೀವು, ಅಲ್ಲಿ ಸೋತ್ರಿ. 2 ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ. ಕರ್ಕೊಂಡ್ಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ದು ಅಂದ್ರೆ ಹೇಗೆ ಸರ್? ಆಯ್ತಪ್ಪ. ಆಯ್ತು. ಈಗ ಯೋಗೇಶ್ವರ ಎಲ್ಲಿದ್ರು ಮೊದಲು? ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ವಾ? ಇದು ರಾಜಕೀಯ ಸ್ಥಿತಾಂತರಗಳು ನಡೀತಲೇ ಇರ್ತವೆ. ಈಗ ಸುರೇಶ್ ರಾಜ್ಯಕ್ಕೆ ಚರ್ಚೆ ಬೇಡ, ಉತ್ತರ ಸುಮ್ಮನೆ ಕೂತ್ಕೊಳ್ಳಿ, ಬೇಡ ಸರ್. ಡೆವಲಪ್ಮೆಂಟ್ ಬಗ್ಗೆ ಉತ್ತರ ಕೊಟ್ಟು ಸರ್. ಇಂಟ್ರೆಸ್ಟ್ ಇಲ್ಲ. ನಾವೇನು ಮಾತಾಡ್ತಿಲ್ಲ ಸರ್, ನೀವೇ ಎಲ್ಲ ಸುತ್ತಿ. ಸುರೇಶ್, ಪ್ರತಿಯೊಂದು ಗೆದ್ದದ್ದು ಮಾತಾಡೋದು ಹೇಗೆ? ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಮಾತಾಡ್ಲಿಕ್ಕೆ ಇಲ್ವಾ?
ಮಾನ್ಯ ಅಧ್ಯಕ್ಷರೇ, ಇದು ನಾನು ಈ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದೆ. ನಾವು ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಜೆಟ್ನಲ್ಲಿ ಏನೇನು ಹೇಳಿದ್ರಿ ಅದನ್ನೆಲ್ಲ ಪುನಃ ಮತ್ತೆ ರಿಪೀಟ್ ಮಾಡಿದ್ದೀರಿ. ಬಜೆಟ್ ಮಂಡಿಸೋದು ಯಾಕೆ? ಇಡೀ ವರ್ಷಕ್ಕೆ ರಿಸಿಪ್ಟ್ಸು ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಏನು ಯಾವ್ಯಾವ ಬಾಬುಗಳಿಗೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿರ್ತೀವಿ ಅಂತ ಹೇಳಲಿಕ್ಕೆ ಮಾಡಿರ್ತೀವಿ. ಏನೇನು ಖರ್ಚು ಮಾಡಿರ್ತೀವಿ, ಏನು ಖರ್ಚು ಮಾಡಬೇಕು ಅಂತ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿರ್ತೀವಿ. ನೀವು ಮತ್ತೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀರಿ. ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52ರಿಂದ 55 ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 55,000 ಕೋಟಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಜುಲೈ ಎಂಡ್ವರೆಗೆ 96,000 ಕೋಟಿ. 96,000 ಕೋಟಿ ದುಡ್ಡಿಲ್ಲದ ಸರ್ಕಾರ ಖರ್ಚು ಮಾಡೋಕ್ಕಾಯ್ತಿತ್ತ? ಶಕ್ತಿ ಯೋಜನೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಕಳೆದ ತಿಂಗಳಲ್ಲ 500 ಕೋಟಿ ಮಹಿಳೆಯರು 500ನೇ ಕೋಟಿ ಟಿಕೆಟ್ ಹಂಚ ನಾನು ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಹಂಚಿದ್ರು. ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಹೋಗಿ ಹಂಚಿದ್ರು. ನಿಮ್ಗೆ ಗೊತ್ತಾದ್ರಿಂದ ಏನಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾಗಿದೆ ಗೊತ್ತಾ? ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. 2013-14ರಲ್ಲಿ 1,01,000 ಕೋಟಿ ಇತ್ತು ಪರ್ ಕ್ಯಾಪಿಟಾ ಇನ್ಕಮ್. ಇವತ್ತು 2,04,000 ಕೋಟಿ. 2,04,000 ಕೋಟಿ. ಇದು ಹೆಂಗ ಸಾಧ್ಯ? ಇದು ಅಭಿವೃದ್ಧಿ ಆಗದೇ ಇರೋ ರಾಜ್ಯಗಳಲ್ಲಿ ಹಿಂಗೆಲ್ಲ ಮಾಡಕ್ ಸಾಧ್ಯನಾ? 2,04,000 ಕೋಟಿ. ವಿ ಆರ್ ನಂಬರ್ 1 in the country so far as the per capita income is concerned. ಆಮೇಲೆ ಈ ಶಕ್ತಿ ಯೋಜನೆಯನ್ನು ನಾವು ಜಾರಿಗೆ ತಂದ ಮೇಲೆ 500 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟ್ ರೇಟ್ ಇದೆಯಲ್ಲ 23% ಹೆಚ್ಚಾಯಿತು. ಬೆಂಗಳೂರಿನಲ್ಲಿ 23% ಜಾಸ್ತಿ ಆಯಿತು. ಹುಬ್ಳಿ ಧಾರವಾಡದಲ್ಲಿ 21% ಜಾಸ್ತಿ ಆಯಿತು. ಹೆಂಗ್ ಸಾಧ್ಯ? ಅಭಿವೃದ್ಧಿ ಆಗದೆ ಹೋದರೆ ರಾಜ್ಯ ಹಿಂಗೆಲ್ಲ ಜಾಸ್ತಿ ಆಗಕ್ಕೆ ಸಾಧ್ಯನಾ? ಏನಪ್ಪ ಸುರೇಶ್ ಗೌಡ, ಹೆಂಗ ಸಾಧ್ಯ ಆಗ್ತದೆ? ಇದು ನಾನು ಹೇಳೋದಲ್ಲ, ಪತ್ರಿಕೆಗಳು ಬಂದಿರತಕ್ಕಂಥದ್ದು. ಇದನ್ನು ಪರ್ ಕ್ಯಾಪಿಟಾ ಇನ್ಕಮ್ 2,04,000 ಕೋಟಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರೋದು ಪಾರ್ಲಿಮೆಂಟ್ನಲ್ಲಿ. ನಾನು ಹೇಳೋದಲ್ಲ. ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದ ಹಣಕಾಸು ಸಚಿವರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಗ್ಯಾರಂಟಿ ಯೋಜನೆಗಳಿಂದ ಶಕ್ತಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ಇವ್ರು ಏನು ತಿಳ್ಕೊಬಿಟ್ಟಿದ್ದಾರೆ? ಬಹಳ ಜನ ಮಾನ್ಯ ಸದಸ್ಯರುಗಳು,
ಈ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿನೇ ಕಾರ್ಯಕ್ರಮಗಳಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಾಗಾದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗ್ ಜಾಸ್ತಿ ಆಯ್ತು? ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗ್ಬೇಕಾದ್ರೆ ಕಾರಣ ಏನು? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯ್ತು. ಪ್ರತಿ ಮನೆ ಮನೆಗೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ವರ್ಷಕ್ಕೆ ಸುಮಾರು 50,000 ರಿಂದ 60,000 ರೂಪಾಯಿ ಸಿಗ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಇದು ಅಭಿವೃದ್ಧಿ ಅಲ್ಲ. ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟದೆ. ಹೆಂಗ್ ಮತ್ತೆ ಹೌ ಕರ್ನಾಟಕ ಬಿಕಮ್ ನಂಬರ್ 1 ಸ್ಟೇಟ್ as far as the per capita income is concerned? ಹೆಂಗ್ ಆಗಕ್ಕೆ ಸಾಧ್ಯ ಆಗ್ತದೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, 14th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ರಾಜ್ಯಕ್ಕೆ ಬಂದಿದ್ದಂಥದ್ದು ನಮ್ಮ ಪಾಲು, ತೆರಿಗೆ ಪಾಲು 4.7%. 15th ಫೈನಾನ್ಸ್ ಕಮಿಷನ್ ನಲ್ಲಿ 3.6%. ಜಾಸ್ತಿನ ಕಡಿಮೆನಾ? 1.1% ಕಡಿಮೆ ಆಯ್ತು. ಅದರಿಂದ 1.1% ಕಡಿಮೆ ಆದ್ರಿಂದ ವರ್ಷದಲ್ಲಿ 68,000 ಕೋಟಿ ಕಡಿಮೆ ಆಯ್ತು. ನಮಗೆ 68,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯ್ತು ನಮಗೆ. ಆ ದುಡ್ಡಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಕ್ಕಾಯ್ತಾ ಇರ್ಲಿಲ್ವಾ? ಇನ್ನು ಮಾಡಕ್ಕಾಗ್ತಿರ್ಲಿಲ್ಲ. ಆಮೇಲೆ 15th ಫೈನಾನ್ಸ್ ಕಮಿಷನ್ ನಲ್ಲಿ 15th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ದವರು ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗಿದೆ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿ ಕೊಡಬೇಕು ಅಂತ ಬರೆದಿದ್ರು, ರಿಪೋರ್ಟ್ನಲ್ಲೇ ಬರೆದಿದ್ರು. 5,495 ಕೋಟಿ, 5,495 ಕೋಟಿ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ ಈ ಕಡೆನೂ ಇರಬೇಕು, ಈ ಕಡೆನೂ ಇದ್ದಾರೆ. ಅಪ್ಪರ್ ಭದ್ರಾ ಯೋಜನೆ ಬರ್ತಕ್ಕಂಥವ್ರು. ಜಯಚಂದ್ರ ನಿದ್ದೆ ಮಾಡ್ತಾ ಇದೆಯಾ? ಅಪ್ಪರ್ ಭದ್ರಾ ಯೋಜನೆ 2 ಕಡೆ ಜನ ಇದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಬಜೆಟ್ನಲ್ಲಿ 2023-24ರಲ್ಲಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಹಣ ಇದು. ಬೇರೆ ನಾನು ಹೇಳ್ತಾ ಇರೋದಲ್ಲ, ನಾನು ಕೇಳ್ತಾ ಇರೋದು ಅಲ್ಲ. ಬಜೆಟ್ನಲ್ಲಿ ಮಂಡಿಸಿದಾಗ, ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದಾಗ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಮಾನ್ಯ ಹಣಕಾಸಿನ ಮಂತ್ರಿಗಳು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರಿಗೆ ಒಂದು ರೂಪಾಯಿ ಬರಲಿಲ್ಲ. ಒಟ್ಟು 5,495, 5,300 ಇವೆಲ್ಲ ಸೇರಿಸಿದ್ರೆ ಒಟ್ಟು 11,495 ಕೋಟಿ. 11,495 ಕೋಟಿ ಬರಲಿಲ್ಲ. ಇವೆರಡೂ ಸೇರಿಸಿದ್ರೆ 68,000 ಪ್ಲಸ್ ಇದು ಎಲ್ಲ ಸೇರಿಸಿದ್ರೆ 80,000 ಕೋಟಿ ನಮಗೆ ನಷ್ಟ ಆಯಿತು. 80,000 ಕೋಟಿಗೆ ನಷ್ಟ ಆಯಿತು.
80,000 ಕೋಟಿ ನಷ್ಟ ಆದರೆ ಒಂದು ರಾಜ್ಯಕ್ಕೆ ಪ್ರಗತಿ ಎಷ್ಟಾಗಬೇಕಾಗಿತ್ತು ಅಷ್ಟಾಗಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ನಿರೀಕ್ಷೆ ಇದೆಯಲ್ಲ ಆ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಗುರಿ ತಲುಪ ತೊಂದರೆ ಆಗುತ್ತೆ. ಸೊ ಇದು ದಿಸ್ ಇಸ್ ದಿ ಬ್ಯಾಕ್ಗ್ರೌಂಡ್. ನಮಗೆ ತೆರಿಗೆ ಪಾಲಿನಲ್ಲಿ ನಮಗೆ ಬರಬೇಕಾದಷ್ಟು ಬಂದಿದ್ರೆ ಇವತ್ತು ಇನ್ನೂ ನೀವು ಕೇಳದಷ್ಟು ದುಡ್ಡನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಅನುದಾನ ಕೊಡಿ ಅಂತ ಹೇಳ್ತಿರಲ್ಲ, ಅವೆಲ್ಲ ಕೊಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಇಷ್ಟೆಲ್ಲ ಆದರೂ ಕೂಡ 4,09,000 ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡಿಸಿದ್ದೀವಿ. $4,000 2024-25ರಲ್ಲಿ ಬಜೆಟ್ ಗಾತ್ರ ಇದ್ದದ್ದು 3,71,000 ಕೋಟಿ. ಈಗ ಎಷ್ಟಾಗಿದೆ? 29 ಕೋಟಿ ಪ್ಲಸ್ 9 ಕೋಟಿ 38 ಕೋಟಿ ಹೆಚ್ಚಾಯಿತು. ಅಭಿವೃದ್ಧಿ ಕುಂಠಿತ ಹೆಂಗಾಗ್ತದೆ? ಅದ್ರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, SCP TSP ಕಾಯ್ದೆ ಮಾಡಿದ್ರು. SCP TSP ಕಾಯ್ದೆ ಮಾಡಿದ್ದೀವಿ. ಬಿಜೆಪಿಯವರು ಬಹಳ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಇವತ್ತಿನವರಿಗೆ ನಾವು 2013ರಲ್ಲಿ ಮಾಡಿದವು. 2013ರಲ್ಲಿ 2014-15ರಿಂದ ಜಾರಿಗೆ ಬಂತು. 2014-15ರಿಂದ ಜಾರಿಗೆ ಬಂತು. ಇವತ್ತು ಈ ವರ್ಷದ ಬಜೆಟ್ನಲ್ಲಿ 1,69,000 ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. 1,69,000 ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ಅದರಲ್ಲಿ 24.1%, 24.1% ಅಷ್ಟು ಅವರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣ ತೆಗೆದಿಡ್ತಕ್ಕಂಥ ಕಾಯ್ದೆ ಮಾಡೋದು ನಾವು. ಈ ಬಿಜೆಪಿಯವರು ಒಂದೇ ಒಂದು ದಲಿತರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದಾದ್ರು ರಾಜ್ಯದಲ್ಲಿ ಮಾಡಿದ್ದಾರೆ? ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರ? ಮಾಡಿಲ್ಲ. ಮತ್ತೆ ಬರೀ ಶೆಡ್ಯೂಲ್ ಕಾಸ್ಟ್ನವ್ರ ಬಗ್ಗೆ ಮಾತಾಡಿದ್ರೆ ಸಾಧ್ಯ ಆಗ್ತದ? ಬರೀ ಬಾಯಿ ಮಾತಿನಲ್ಲಿ ಅವರು ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗ್ತದ? ಈ ವರ್ಷ 42,017 ಕೋಟಿ 42,017 ಕೋಟಿ ಬಜೆಟ್ನಲ್ಲಿ SCP TSPಗೆ ಅನುದಾನವನ್ನು ನಿಗದಿ ಮಾಡಿದ್ದೇವೆ. 42,000. ಹೋದ ವರ್ಷ 39,000 ಕೋಟಿ ಇತ್ತು. ಈ ಸಾರಿ 42,017 ಕೋಟಿ. ಇಷ್ಟೆಲ್ಲ ಮಾಡಿ ಹೇಗೆ ಮಾಡಕ್ ಸಾಧ್ಯ ಆಗ್ತದೆ? ಗ್ಯಾರಂಟಿ ಯೋಜನೆಗಳು ಮಾಡಿಬಿಟ್ರಿ. ಅದಕ್ಕೆ ನಾನು ಹೇಳಿದೆ, ನಾನು ಅನೇಕ ಸಾಧನ ಸಮಾವೇಶಗಳಿಗೆ ಹೋಗಿದ್ದೆ. ಆಯ್ತಪ್ಪ, ಅಸೆಂಬ್ಲಿ ಬರ್ತದೆ, ಚರ್ಚೆ ಮಾಡೋಣ, ಅಸೆಂಬ್ಲಿಯಲ್ಲಿ ಹೇಳೋಣ ಇದನ್ನೆಲ್ಲ. ಅಸೆಂಬ್ಲಿ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಇದು. ಜನಕ್ಕೆ ಗೊತ್ತಾಗಬೇಕು, ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು.
7 ಕೋಟಿ ಜನರಿಗೆ ಗೊತ್ತಾಗಬೇಕು ವಾಟ್ ವಿ ಹ್ಯಾವ್ ಡನ್, ವಾಟ್ ವಿ ಕುಡ್ ನಾಟ್ ಡನ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಏನೇನು ಹೇಳಿದ್ದಾರೆ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಪ್ಪ ಬೇಡ ಅಂದವ್ರು ಯಾರು? ನಾನು ಹೇಳ್ತೀನಿ, ಇಲ್ಲ ಸುಸ್ತಾಗದೇ ಇಲ್ಲ, ಸುಸ್ತಾಗ ಪ್ರಶ್ನೆನೇ ಇಲ್ಲ. ಅಲ್ಲ, ಕ್ಲಾರಿಫಿಕೇಶನ್ ನೀವು ಏನು ವಿರೋಧ ಪಕ್ಷದವ್ರು ಏನು ಕೇಳಿದ್ರು ಹೇಳ್ತೀನಿ. ನೀವು ಕೇಳೋದಕ್ಕೆ ನೀವು ಬಹಳ ನಿಮಗೆ ಏನು ಕೇಳಕ್ಕೆ ಏನು ಇಲ್ವೇ ಇಲ್ಲ ನಿಮಗೆ. ಮಾನ್ಯ ಸುರೇಶ್ ಗೌಡ, ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಎಷ್ಟು? ನಿಮಗೆ ಯಾರು ಮಾತಾಡ ಕೇಂದ್ರ ಸರ್ಕಾರ ಇಷ್ಟು ಕೊಟ್ಟಿದ್ದು, ಪ್ರಧಾನಮಂತ್ರಿಗಳು ಇಷ್ಟು ಕೊಟ್ಬಿಟ್ಟಿದ್ರು. ಅದು ಇದಕ್ಕೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಅವರು ಅದು ಹೇಳಲಿಲ್ಲ ಸರ್. ನಾನು ಕೇಂದ್ರ ಸರ್ಕಾರ ಏನ್ ಬಹಳ ನಿಮ್ಮವರೆಲ್ಲ ಬೆನ್ ತಟ್ಟಿ ಟೇಬಲ್ ತಟ್ಟಿದ್ದು ನೀನು ಮಾತಾಡುವಾಗ ನೀನು ಏನು ಹುಮ್ಮಸ್ನಿಂದ ಹೇಳುದು. 50,000 ಕೋಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಈ ರಾಜ್ಯಕ್ಕೆ ಸರ್. ಬಜೆಟ್ ಗಾತ್ರ ಎಷ್ಟಿತ್ತು? ಕೂತ್ಕೊಳ್ರಿ. ಬಜೆಟ್ ಗಾತ್ರ ಎಷ್ಟಿತ್ತು? 14-15ರಲ್ಲಿ 16,63,673 ಎಷ್ಟಿತ್ತು ಗೊತ್ತಾಗ? ಬಜೆಟ್ ಗಾತ್ರ ಎಷ್ಟಿತ್ತು ಕೇಂದ್ರ ಸರ್ಕಾರದ್ದು? ಇದು ನಾನು ಹೇಳ್ತಾ ಇರೋದು 16,63,673 ಕೋಟಿ. ಇವತ್ತೆಷ್ಟಿದೆ? 50,65,345 ಕೋಟಿ. ಇದು ಗೊತ್ತಾ? ಅಂದ್ರೆ 10 ವರ್ಷ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು. ಅವತ್ತು ಮನಮೋಹನ್ ಸಿಂಗ್ ಅವರು ಹಣ ಕಮ್ಮಿ ಕೊಟ್ಟಿದ್ರು, ಈಗ ಜಾಸ್ತಿ ಕೊಟ್ಟಿದ್ದೀವಿ ನಾವು. ಗಾತ್ರ ಎಷ್ಟಿದೆ? 16,000 ಎಲ್ಲಿ? 50,000 ಕೋಟಿ, 50,65,345 ಕೋಟಿ. ಅವತ್ತು ಗಾತ್ರ ಇದ್ದದೆಷ್ಟು? 16,63,673. 15-16ರಲ್ಲಿ 17,90,783. 16-17ರಲ್ಲಿ 19,75,194. 17-18ರಲ್ಲಿ ಈ ತರ ಎಲ್ಲ ಇದೆ. ಅವತ್ತು 16 ಲಕ್ಷ ಇದ್ದದ್ದು ಇವತ್ತು 50 ಲಕ್ಷ ಆಗಿದೆ. ನ್ಯಾಚುರಲಿ ಗ್ರಾಂಟ್ಸು ಹೆಚ್ಚಾಗಿ ಕೊಡಲೇಬೇಕಾಗ್ತದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಹೇಳ್ತಕ್ಕಂಥ ವಿಚಾರಗಳಿದ್ದಾವಲ್ಲ, ಇವು ಸತ್ಯಕ್ಕೆ ದೂರವಾದಂಥ ಮಾತುಗಳು. ನಾವು ಈಗ BR ಪಾಟೀಲ್ರು, ಬೇರೆ ಬೇರೆ ಎಲ್ಲ ಸ್ನೇಹಿತರುಗಳು ಇವರೆಲ್ಲ ಅತಿವೃಷ್ಟಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ, ಸರ್ವೆ ಮಾಡಿ ರಿಪೋರ್ಟ್ ಕೊಟ್ರಿ ಅಂತ ಹೇಳಿದ್ದೀವಿ. ಅರ್ಗ ಜ್ಞಾನೇಂದ್ರ ಇವರು ಇಲ್ಲ, ಅವರೆಲ್ಲ ಹೊರಟೋಗಿದ್ದಾರೆ. ಅವರು ಪಾಪ ಮನೆಗೆ ಊರಿಗೆ ಹೊರಟೋಗಿರ್ಬೇಕು ಅನ್ನೋ ಕಾಣಿಸ್ತದೆ. ಅರ್ಗ ಜ್ಞಾನೇಂದ್ರ ಅವ್ರು ಹೇಳಿದ್ರು ತೆಂಗಿನ ಬೆಳೆ, ಅಡಿಕೆ ಬೆಳೆ ಎಲ್ಲ ಹೋಗಿದೆ ಅಂತ. ಈ ಸಾರಿ ದುಡ್ಡು ಇಟ್ಟಿದ್ದೀನಿ ನಾನು. ಅವ್ರು ಇದ್ದಾಗ ಮಾಡಲಿಲ್ಲ ಸರ್. ಒಂದು ರಿಕ್ವೆಸ್ಟ್ ಸರ್, ತೆಂಗಿಗೆ ಇಟ್ಟಿಲ್ಲ ಸರ್. ತೆಂಗಿಗೆ ಅಡಿಕೆಗೆ ಇಟ್ಟಿದ್ದೀರಿ ಸರ್, ತೆಂಗಿಗೆ ಇಟ್ಟಿಲ್ಲ ಸರ್. ತೆಂಗಿಂದೇ ಅಪ್ಪ, ಕೊಡ್ಬೇಕಾಗ್ತದೆ ಚಂದ್ರಾಯಪಟ್ಟಣ ವಿಶೇಷ ಅನುದಾನ ಕೊಡ್ಬೇಕು. ಅರಸೀಕೆರೆನು ತೆಂಗು ಬೆಳೀತಾರೆ. ಅರಸೀಕೆರೆಯಲ್ಲಿ ಹೇಳಿದ್ರಿ ತಾವು, ಅದೊಂದು ಸ್ವಲ್ಪ ಕೊಟ್ಟು. ಅದು 12-13 ಜಿಲ್ಲೆಯಲ್ಲಿ ತೆಂಗಿನ ಬೆಳೆ ಭಾರಿ ನಷ್ಟದಲ್ಲಿದೆ ಸರ್. ದಯಮಾಡಿ ಅದಕ್ಕೆ ಅದರಿಂದ ಮಾನ್ಯ ಅಧ್ಯಕ್ಷರೇ,
ಸರ್ ನಾನು ಬಹಳ ಮಕ್ಕಳಿಗಾದ್ರೂ ಅವಕಾಶ ಮಾಡಿಕೊಡಿ. ಎಲ್ಲ ಊರಿಗೋಗೋ ಮೂಡ್ನಲ್ಲಿದ್ದಾರೆ, ಕೇಳಕ್ಕೂ ತಯಾರಾಗಿಲ್ಲ ಅವರು. ಬಿಟ್ಟರೆ ಸಾಕು ಅಂತ ಕಾಯ್ಕ ಕೂತಿದ್ರು. ಮಂತರ್ ಸರ್ ಕಾಫಿಗೂ ಕೊಡಬೇಕು ಅಂತ ಕೇಳ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷ. ಈಗ ರಿಸೋರ್ಸಸ್ ಅನ್ನ ನೋಡ್ಕೊಂಡು ಎಲ್ಲ 224 ಕ್ಷೇತ್ರಗಳಿಗೂ ಕೂಡ ಕೊಡ್ತೀವಿ. ಈಕ್ವಲ್ ನೀವು ಈಕ್ವಲ್ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರೇನೆ? ಸುಮ್ಮನೆ ಕೊಟ್ಟಿಲ್ಲ. ಅಲ್ಲ ನೀವು ಕೊಡಿ ದಯವಿಟ್ಟು, ದಯವಿಟ್ಟು ನೀವು ಕೊಡಬೇಕು. ಅಲ್ಲ ಅಲ್ಲ ಈ ಯಾಕೆ ಮತ್ತೆ ರಾಮಮೂರ್ತಿ ಇದು ಲಾಸ್ಟ್ ನಿಮ್ದು ರೂಲಿಂಗ್ ಪಾರ್ಟಿ ಅಪೋಸಿಷನ್ ಅಲ್ಲಿ ಇದ್ದಾಗ ಒಂಥರ, ಬಾಲಕೃಷ್ಣ ಅವರೇ ಅಪೋಸಿಷನ್ ಅಲ್ಲಿ ಇದ್ದಾಗ ಬಾಲಕೃಷ್ಣ ಅವರೇ ಮಂಜು ಅವರೇ ಅಂತ ಹೇಳ್ತಾರೆ. ಅವ್ರಿಗಿಂತ ಒಂದು 5 ಕಡಿಮೆ ಕೊಡ್ರಿ. ಮಂಜುನಾಥ್ ಮಂಜು 50 ಕೋಟಿ ಕೊಟ್ರಿ ಅವ್ರಿಗೆ ಎಲ್ಲರಿಗೆ. ನಿಮ್ಮವ್ರಿಗೆ ಸಿದ್ದು ಸೌದಿ ಅವರೇ 40 ಕೋಟಿ ಕೊಡ್ರಿ ಸಾಕು. ರಾಮಮೂರ್ತಿ ಅವರೇ ಮಂಜು ಅವ್ರೆ ಯಾಕೆ ಪ್ರತಿಯೊಂದಿಗೆ ಎದ್ದು ಮಾತಾಡ್ತೀರಿ? ಆಯ್ತಲ್ಲ ನಾವು ಉತ್ತರ ಕೊಡ್ತೀವಿ, ಮುಗೀತು. ಸರಿ ಸಿದ್ದು ಸೌದಿ ಅವರೇ ಆಯ್ತು ಆಯ್ತು ಕೂತ್ಕೊಳ್ಳಿ. ಬೆಂಗಳೂರಿಗೆ ರಾಮಮೂರ್ತಿ ಅಧ್ಯಕ್ಷರೇ, ರಾಮಮೂರ್ತಿ ಅವರೇ ಬೆಂಗಳೂರಿಗೆ ಘೋಷಣೆ ಮಾಡಿದ್ರೆ ಇನ್ನು ಅನೌನ್ಸ್ಮೆಂಟ್ ಆಗಿದೆ, ದಯಮಾಡಿ ಅನೌನ್ಸ್ಮೆಂಟ್ ಮಾಡಿ ಸರ್. 2000 ಇವರೆಲ್ಲ ಇದ್ದಾಗ ₹1 ಕೊಟ್ಟಿರ್ಲಿಲ್ಲ. ಇವತ್ತು ಅಶೋಕ್ ಅವ್ರು ಏನ್ ಹೇಳ್ತಾರೆ 65 ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ರಾಮಮೂರ್ತಿ ಮಂಜು ಸರ್ ಏನಿಲ್ಲ, ಅವ್ರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನೀವ್ ಯಾಕೆ ಇದು ಮಾಡ್ತೀರಿ ಸರ್? ನೀವು ಕೊಡಿ ಸರ್, ಬೇರೆ ಬೇರೆ ಅವ್ರು ಕೊಟ್ಟಿಲ್ಲ ನಾನು ಕೊಡ್ತೀನಿ, ಇಷ್ಟೇ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಲ್ಲ ಎಲ್ಲ ಕ್ಷೇತ್ರ ನಿಮಗೂ ಕೊಡೋಣ, JDS ನವ್ರಿಗೂ ಕೊಡ್ತೀವಿ, BJP ಅವ್ರಿಗೂ ಕೊಡ್ತೀವಿ, ಕಾಂಗ್ರೆಸ್ MLAಗಳಿಗೂ ಕೂಡ ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಒಂದೇ ರೀತಿ ಟ್ರೀಟ್ ಮಾಡ್ಬೇಕು ನೀವು. ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ? ಏನು ಮಾಡಬೇಡಿ ನೋಡಿ. ಕೂತ್ಕೊಳ್ಳಿ ಅಭಿವೃದ್ಧಿ ಬಾಲಕೃಷ್ಣ ಅವರಿಗೆ ಬೆಲ್ ಕೂತ್ಕೊಳ್ಳಿ ಸರ್. ಅತಿವೃಷ್ಟಿಗೆ ಹೇಳಿದ್ದಾರೆ ಎಲ್ಲ MLAಗಳಿಗೆ ದುಡ್ಡನ್ನ ಕೊಡ್ತೀವಿ. 8,000 ಕೋಟಿ ರೂಪಾಯಿ ಇಟ್ಕೊಂಡಿದೀವಿ. ಇಷ್ಟೆಲ್ಲ ತೊಂದರೆಗಳಿದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಹಣ ಬರದೇ ಹೋದ್ರೂ ಕೂಡ ಆದರೂ 8,000 ಕೋಟಿ ರೂಪಾಯಿಗಳನ್ನು ಮೂಲಭೂತ ಸೌಕರ್ಯಗಳಿಗೋಸ್ಕರ 8,000 ಕೋಟಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಎಲ್ರಿಗೂ ಹಂಚತಕ್ಕಂಥ ಕೆಲಸ ಮಾಡ್ತೀನಿ. ಅದರಿಂದ ನಾವು ಯಾವುದೇ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಸಮಯ ಇಲ್ಲ, ಎಲ್ಲರೂ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀವಿ, ಹಿಂದಿನ ವರ್ಷ ಎಷ್ಟು ಕೊಟ್ಟಿದ್ರು, ಈ ವರ್ಷ ಎಷ್ಟು ಕೊಟ್ಟಿದ್ದೀವಿ, ಇವ್ರ ಕಾಲದಲ್ಲಿ ಎಷ್ಟು ಕೊಟ್ಟಿದ್ರು, ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟಿದ್ದೀವಿ, ಇವೆಲ್ಲ ಹೇಳ್ಬೇಕಾಗಿತ್ತು. ಅವೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು ಭಾಳ ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು, ಅವರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದನ್ನು ಎಲ್ಲ ಕ್ಷೇತ್ರಗಳಿಗೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ 224 ಕ್ಷೇತ್ರಗಳಿಗೂ ಕೂಡ ಕೊಡುತ್ತೇವೆ. ಕಾಂಗ್ರೆಸ್ನವ್ರಿಗೂ ಕೊಡ್ತೀವಿ, JDSನವ್ರಿಗೂ ಕೊಡ್ತೀವಿ, BJPಯವ್ರಿಗೂ ಕೊಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಕೂಡ ನಡೆಸ್ತಾ ಇದ್ದೀವಿ. ಇವರು ಅನೇಕ ವಿರೋಧ ಮಾಡಿದ್ರು, ನೇರವಾಗಿ ವಿರೋಧ ಮಾಡಲ್ಲ, ವಿರೋಧ ಮಾಡಿದ್ರು, ಆದರೆ ನಮ್ಮನ್ನೇ ಕಾಪಿ ಮಾಡಿದ್ರು. ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ರು. ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಹೇಳಿದ್ರು, ನಾವು ಘೋಷಣೆ ಮಾಡಿದಾಗ, ಇಲ್ಲ ರಾಜಸ್ಥಾನದಲ್ಲಿ ಹೇಳಿದ್ರು. ರಾಜಸ್ಥಾನದಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಇವುಗಳನ್ನ ಜಾರಿ ಮಾಡಿಬಿಟ್ರೆ, ಮಾಡಕ್ ಬರಲ್ಲ ಅಂತ. ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಾವು ಮಾಡಿದ್ದೀವಿ. ಈಗ 2 ವರ್ಷ 3 ತಿಂಗಳು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯ್ತು. ನಿನ್ನೆಗೆ 20ನೇ ತಾರೀಕಿಗೆ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಲೋಕಸಭೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು.
ನಿಲ್ಲಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ ಮುಂದುವರಿಸ್ತೀವಿ. ಒಟ್ಟು 692 ಭರವಸೆಗಳನ್ನು ಕೊಟ್ಟಿದ್ದು ಮಾನ್ಯ ಅಧ್ಯಕ್ಷರೇ. 692ಗಳಲ್ಲಿ ಈಗಾಗಲೇ 264 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದವನು ಕೂಡ ಈಡೇರಿಸ್ತೇವೆ. ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಎದೆ ತಟ್ಟಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು 2018ರಲ್ಲಿ ಪೂಂಜಾ ಕೇಳಿದೀವಿ, ನೀನು ಬಂದಿರಲಿಲ್ಲಾಗ. 2018ರಲ್ಲಿ ಇದ್ರ ಓಕೆ. ಎಷ್ಟು ಭರವಸೆಗಳು ಕೊಟ್ಟಿದ್ದೀರಿ? 600 ಭರವಸೆಗಳು ಕೊಟ್ಟಿದ್ರಿ. ಈಡೇರಿಸಿದವೆಷ್ಟು? 60 ಭರವಸೆಗಳು, 10% ಆಯಿತು ಅಲ್ವಾ? ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ. ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಚುನಾವಣಾ ಸಂದರ್ಭದಲ್ಲಿ ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸೇ ತೀರ್ತೀವಿ. 13ರಿಂದ 18ರವರೆಗೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ, ಈಗಲೂ ಕೂಡ ಈಡೇರಿಸ್ತೀವಿ. ನಾವು ಜನತೆಗೆ ಕೊಟ್ಟಂಥ ವಚನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಯಾವ ಸದಸ್ಯರು ಕೂಡ ಅನುಮಾನ ಪಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಜನರಿಗೆ ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಜನರಿಗೆ ದ್ರೋಹ ಮಾಡಲ್ಲ ಅಲ್ವಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನನಗೆ ಸಮಯ ಇವತ್ತು ಕೊನೆ ದಿನ ಅದರಿಂದ ಇಷ್ಟಿದು ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ಓದಬೇಕಾಗಿದೆ. ಓಕೆ, ಆ ಸ್ಟೇಟ್ಮೆಂಟ್ ಓದ್ಬಿಟ್ಟು ಆಮೇಲೆ ಕ್ಲಾರಿಫಿಕೇಶನ್ ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಕ್ಲಾರಿಫಿಕೇಶನ್ ಆದಮೇಲೆ ಓದ್ತೀನಿ. ಅದು ಮುಂದೆ ಪ್ರಕಟಣೆ ಮಾಡಿ ಪ್ರಕಟಣೆ ಅಂದರೆ 16ನೇ ವಿಧಾನಸಭೆಯ ಸದಸ್ಯರ ಪೈಕಿ ನಾವು ಹೂ ಇಸ್ ಹೂ ಎಂಬ ಪುಸ್ತಕವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿ ಅದನ್ನು ಬಿಡುಗಡೆ ಮಾಡಿದ್ದಾರೆ.